ನಮಸ್ತೆ, ವೆಲ್ಕಮ್ ಟು ಎಪಿಸೋಡ್ 3 ಆಫ್ ಕಿಡ್ಸ್ ಲಂಚ್ ಬಾಕ್ಸ್ ಸೀರೀಸ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ಇವತ್ತು ನಾನು ಪೆಪ್ಪಾ ಪಿಗ್ ಶೇಪ್ ಅಲ್ಲಿ ಬಟನ್ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮಾನ್. ಮೊದಲಿಗೆ ಇಡ್ಲಿ ಬ್ಯಾಟರ್ನ ಎಲ್ಲ ಬೌಲ್ಗೂ ಹಾಕ್ಕೊತೀನಿ. ಕಲರ್ ಇಡ್ಲಿ ಮಾಡ್ತಾ ಇದ್ದೀವಿ ಇವತ್ತು. ಬಟನ್ ಇಡ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪನೇ ಹಾಕ್ಕೊಂಡು ಬೀಟ್ರೂಟ್ ಪೌಡರ್, ಗ್ರೀನ್ ಕಲರ್ಗೋಸ್ಕರ ನುಗ್ಗೆ ಸೊಪ್ಪಿನ ಪುಡಿ, ಮೊರಿಂಗಾ ಪೌಡರ್, ನೆಕ್ಸ್ಟ್ ಅರಿಶಿಣ, ಇನ್ನೊಂದು ಬೌಲ್ಗೆ ಅರಿಶಿಣ ಮತ್ತು ಬೀಟ್ರೂಟ್ ಪೌಡರ್ ಹಾಕ್ಕೊತೀನಿ. ಆಗ ಅದು ಆರೆಂಜ್ ಕಲರ್ ಬರುತ್ತೆ. ಈಗ ಇದೆಲ್ಲದೂ ಮಿಕ್ಸ್ ಮಾಡೋಣ. ನೋಡಿ, See, all the 4 colors are ready now. ಬಟನ್ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಇದಕ್ಕೆ ಈಗ ಪೆಪ್ಪಾ ಪಿಗ್ ಮಾಡೋದಕ್ಕೆ ಪಿಂಕ್ ಕಲರ್ ಬೇಕು. ಸೊ ಈ ಪಿಂಕ್ ಬ್ಯಾಟರ್ಗೆ ನಾನು ಇನ್ನೊಂದು ಸ್ವಲ್ಪ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ನಾನು ಲೈಟ್ ಕಲರ್ ಮಾಡ್ಕೊಂಡಿದ್ದೀನಿ. ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ. ಮೂರು ಪೆಪ್ಪಾ ಪಿಗ್ ಮಾಡೋಣ, ಸಾಕಲ್ವಾ? ಸಾಕ ಮೂರು? ಇಲ್ಲಿ ನಾನು ಕಣ್ಣಿನ ಜಾಗದಲ್ಲಿ ಸಾಸಿವೆನ ಯೂಸ್ ಮಾಡ್ತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸ್ನ ಯೂಸ್ ಮಾಡಿಕೊಂಡು ಕಿವಿನ ಮಾಡ್ತಾ ಇದ್ದೀನಿ. ಮೂರು ಮಾತ್ರ ಪೆಪ್ಪಾ ಪಿಗ್ ಮಾಡಿ, ಇನ್ನು ಉಳಿದಿರೋ ಕಡೆ ನಾನು ಕಲರ್ಫುಲ್ಲಾಗಿ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ಮಾಡ್ತಾ ಇದ್ದೀನಿ. ಇಡ್ಲಿ ಪೂರ್ತಿ ಬೆಂದಾದ್ಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡಿಕೊಂಡು ಮೂಗನ್ನು ಮಾಡಿಕೊಂಡೆ. ಫೈನಲ್ ಆಗಿ ಪೆಪ್ಪಾ ಪಿಗ್ ಬಟನ್ ಇಡ್ಲಿ ಈ ತರ ಕಾಣಿಸ್ತಾ ಇತ್ತು. ಇದಿಷ್ಟು ಇವತ್ತಿನ ವಿಡಿಯೋ. ನೀವು ಈ ರೀತಿ ಬಟನ್ ಇಡ್ಲಿಸ್ನ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.